ನಮಸ್ಕಾರ, ನೀವು ನೋಡ್ತಿದ್ದೀರಾ ರಾಜ್ ನ್ಯೂಸ್. ನಾನು ಸುಕನ್ಯಾ ಪರಮೇಶ್. ತಮಿಳುನಾಡು ರಾಜಕಾರಣದಲ್ಲಿ ಇದೀಗ ಏನಾಗುತ್ತೆ ಅನ್ನುವಂತ ಕುತೂಹಲ ಕಾಡ್ತಾ ಇತ್ತು. ರಾಜಕೀಯಕ್ಕೆ ರೋಚಕ ತಿರುವು ಸಿಗ್ತಾ ಇದೆ. ಇದೀಗ ತಮಿಳುನಾಡು ರಾಜಕೀಯಕ್ಕೆ ರೋಚಕ ತಿರುವು ಸಿಗ್ತಾ ಇರುವಂತದ್ದು. ದಳಪತಿ ವಿಜಯ್ ಜೊತೆಗೆ ಕಾಂಗ್ರೆಸ್ ನಾಯಕರು ಪ್ರತ್ಯಕ್ಷವಾಗಿದ್ದಾರೆ. ತಮಿಳುನಾಡಿನಲ್ಲಿ ಕಾಂಗ್ರೆಸ್ ಡಿಎಂಕೆ ಮೈತ್ರಿ ಫಿಕ್ಸ್ ಆಗುತ್ತಾ? ಹಾಗಾದ್ರೆ ದಳಪತಿ ವಿಜಯ್ಗೆ ಶಾಲನ್ನ ಹೊದಿಸಿ ಮೈತ್ರಿ ಘೋಷ. ಪಣಿಯೂರ್ ಟಿವಿಕೆ ಕಚೇರಿಗೆ ಕೈ ನಾಯಕರು ಭೇಟಿಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಶಾಸಕರೊಂದಿಗೆ ಪ್ರವೀಣ್ ಚಕ್ರವರ್ತಿ ಭೇಟಿಯನ್ನ ಕೊಟ್ಟಿರುವಂತದ್ದು. ಫುಲ್ ಜೋಶ್ನಲ್ಲಿ ಕೈ ಶಾಸಕರನ್ನ ಬರಮಾಡಿಕೊಂಡಿದ್ದಾರೆ. ತಮಿಳುನಾಡು ರಾಜಕೀಯಕ್ಕೆ ರಣರೋಚಕ ತಿರುವು ಸಿಕ್ಕಿರುವಂತದ್ದು. ಇದೀಗ ದಳಪತಿ ವಿಜಯ್ ಜೊತೆಗೆ ಕಾಂಗ್ರೆಸ್ ನಾಯಕರು ಪ್ರತ್ಯಕ್ಷವಾಗಿದ್ದಾರೆ. ಮೊದಲಿಗೆ ವಿಜಯ್ ಅವರು ಯಾರ ಜೊತೆ ಕೈ ಜೋಡಿಸ್ತಾರೆ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇತ್ತು. ಅದರಲ್ಲಿ ಒಂದ್ ಕಡೆನಲ್ಲಿ ಡಿಎಂಕೆ ಇತ್ತು, ಇನ್ನೊಂದ್ ಕಡೆನಲ್ಲಿ ಎಐಎಡಿಎಂಕೆ ಇತ್ತು, ಕಾಂಗ್ರೆಸ್ ಇತ್ತು, ಸಣ್ಣ ಪುಟ್ಟ ಪಕ್ಷಗಳಿತ್ತು. ಸಣ್ಣ ಪುಟ್ಟ ಪಕ್ಷಗಳತ್ತ ಮುಖ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆ ಕೂಡ ಕಾಡಿತ್ತು. ಆದ್ರೆ ಇದೀಗ ಕಾಂಗ್ರೆಸ್ ನಾಯಕರು ಪ್ರತ್ಯಕ್ಷ ಆಗಿರುವಂತದ್ದು, ಅದು ಕೂಡ ದಳಪತಿ ವಿಜಯ್ ಜೊತೆಗೆ. ಹಾಗಾಗಿ ತೀವ್ರವಾದಂತಹ ಕುತೂಹಲವನ್ನ ಕೂಡ ಮೂಡಿಸಿರುವಂತದ್ದು. ದಳಪತಿ ವಿಜಯ್ ಅವ್ರಿಗೆ ಶಾಲನ್ನ ಹೊದಿಸಿದ್ದಾರೆ, ಘೋಷವನ್ನ ಮಾಡಿರುವಂತದ್ದು, ಮೈತ್ರಿ ಘೋಷವನ್ನ ಮಾಡಿದ್ದಾರೆ. ಕಾಂಗ್ರೆಸ್ ಶಾಸಕರೊಂದಿಗೆ ಪ್ರವೀಣ್ ಚಕ್ರವರ್ತಿ ಕೂಡ ಈ ಒಂದು ಸಂದರ್ಭದಲ್ಲಿ ಭೇಟಿಯನ್ನ ಕೊಟ್ಟಿದ್ದಾರೆ. ಫುಲ್ ಜೋಶ್ನಲ್ಲಿ ಕೈ ಶಾಸಕರನ್ನ ಬರಮಾಡಿಕೊಂಡಿದ್ದಾರೆ ವಿಜಯ್ ಅವರು. ಕ್ರಾಂತಿ ಶುರುವಾಗ್ತಾ ಇದೆ. ಇಲ್ಲಿಂದ ಮೈತ್ರಿಯನ್ನ ಘೋಷ ಮಾಡಿರುವಂತದ್ದು. ಮೊದಲಿಗೆ ಮೈತ್ರಿಯನ್ನ ಘೋಷ ಮಾಡೋದಿಲ್ಲ ಅಂತ ಕೂಡ ಹೇಳಲಾಗ್ತಾ ಇತ್ತು. ಆ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಪಕ್ಷಗಳನ್ನ ಇವರ ಸುಪರ್ದಿಗೆ ತೆಗೆದುಕೊಂಡು ಆಡಳಿತವನ್ನ ನಡೆಸ್ತಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿಬಂತು. ಆದ್ರೆ ಇದೀಗ ಮೈತ್ರಿಗೆ ಒಪ್ಪಿಗೆಯನ್ನ ಕೊಟ್ಟಿರುವಂತದ್ದು. ಮೊದಲಿಗೆ ಕೆಸಿ ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಿದಂತಹ ಸಂದರ್ಭದಲ್ಲೇ ಈ ಒಂದು ವಿಚಾರಗಳು ಬೆಳಕಿಗೆ ಬರ್ತಾ ಹೋಯಿತು. ಆ ಸಂದರ್ಭದಲ್ಲೂ ಕೂಡ ಕೆಸಿ ವೇಣುಗೋಪಾಲ್ ಅವರು ಹೇಳಿದ್ರು, ಅವ್ರ ಜೊತೆ ಮೀಟಿಂಗ್ ಕೂಡ ಅರೇಂಜ್ ಆಗಿತ್ತು. ಇದೆಲ್ಲವನ್ನ ಗಮನದಲ್ಲಿಟ್ಕೊಂಡು ಇದೀಗ ಮೈತ್ರಿಯನ್ನ ಘೋಷಣೆ ಮಾಡಿರುವಂತದ್ದು. ವಿಜಯ್ ಅವರೊಟ್ಟಿಗೆ ಕೈ ಶಾಸಕರು ಕಾಣಿಸಿಕೊಂಡಿದ್ದಾರೆ. ಟಿವಿಕೆ ಪಕ್ಷದ ಕಚೇರಿಯ ದೃಶ್ಯಗಳು ಇವಾಗ ನಾವು ನೋಡ್ತಾ ಇರುವಂತದ್ದು. ಒಂದ್ ಕಡೆನಲ್ಲಿ ಕೈ ಶಾಸಕರಿದ್ದಾರೆ, ಇನ್ನೊಂದ್ ಕಡೆನಲ್ಲಿ ವಿಜಯ್ ಅವರು ಕೂಡ ಇರುವಂತದ್ದು. ಸ್ವಲ್ಪ ಮಾತುಕತೆಯನ್ನ ಕೂಡ ನಡೆಸಲಾಗಿದೆ ಇದೇ ಸಂದರ್ಭದಲ್ಲಿ. ಮೊದಲಿಗೆ ಕಾಂಗ್ರೆಸ್ ಒಟ್ಟಿಗೆ ಇದೀಗ ಮೈತ್ರಿಯನ್ನ ಮಾಡ್ಕೊಂಡಿರುವಂತದ್ದು. ಮುಂದೆ ಇರುವಂತಹ ಸವಾಲುಗಳು, ಅವ್ರಿಗೆ ಯಾವ ರೀತಿಯಾದಂತಹ ಆದ್ಯತೆಗಳನ್ನ ಕೊಡ್ಲಾಗತ್ತೆ ಅನ್ನುವಂಥದ್ದು. ಸಚಿವ ಸ್ಥಾನವನ್ನ ಎಷ್ಟು ಜನ ಕೊಡ್ತಾರೆ, ಜೊತೆಯಲ್ಲಿ ಡಿಸಿಎಂ ಪಟ್ಟ ಕೂಡ ಇದೆ, ಅದನ್ನ ಕಾಂಗ್ರೆಸ್ ಮೈತ್ರಿ ಮಾಡ್ಕೊಳ್ತಾ ಇರುವಂತದ್ದು ಅವ್ರಿಗೆ ಕೊಡ್ತಾರಾ? ಈ ಎಲ್ಲಾ ಪ್ರಶ್ನೆಗಳು ಇದೀಗ ಸದ್ಯಕ್ಕೆ ಉಲ್ಬಣ ಆಗ್ತಾ ಇರುವಂತದ್ದು. ಈ ಒಂದು ಸಂದರ್ಭದಲ್ಲಿ ಮೈತ್ರಿ ಏನೋ ಆಯ್ತು, ಸರ್ಕಾರ ರಚನೆ ಆಗತ್ತೆ. ಇದೀಗ 10 ಶಾಸಕರ ಅವಶ್ಯಕತೆ ಇತ್ತು. 10 ಶಾಸಕರು ಕೂಡ ಇದೀಗ ಬಂದಿರುವಂತದ್ದು. ಟಿವಿಕೆ ಪಕ್ಷದ ಕಚೇರಿಯಲ್ಲಿ ಆಗ್ತಾ ಇರುವಂತಹ ಸಭೆ ಇದು. ಶಾಲೋತ್ಸಿ ಘೋಷಣೆಯನ್ನ ಕೂಡ ಮಾಡಿದ್ದಾರೆ. ಮೈತ್ರಿ ಫಿಕ್ಸ್ ಆಗಿದೆ ಬಹುತೇಕ. ತಮಿಳುನಾಡಿನಲ್ಲಿ ಕಾಂಗ್ರೆಸ್ ಹಾಗೂ ಡಿಎಂಕೆ ಮೈತ್ರಿ ಫಿಕ್ಸ್ ಆಗಿರುವಂತದ್ದು. ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ ನಾವು. ಟಿವಿಕೆ ಪಕ್ಷದ ಕಚೇರಿಯಲ್ಲಿ ಎಲ್ಲರೂ ಕೂಡ ಒಟ್ಟಿಗೆ ಕಾಣಿಸಿಕೊಂಡಿದ್ದಾರೆ.